ಯಾಕಪ್ಪ ಒಂಥರ ಅದಿ ಸಿಟ್ನಾಗ ಇದ್ದಂಗದಿ ಏನಾತು? ಏನಿಲ್ವ ಮಗಳ, ಅಲ್ಲಿ ನೋಡಬಾರ್ದು ಅವ್ರನ್ನ ನೋಡಿನಿ ನಮ್ಮ ದುಶ್ಮನ್ಗಳನ್ನ. ಅದಕ್ಕೆ ಸಿಟ್ಟು ಇನ್ನೂ ತನ್ನಗನ ಆಗ್ವಾತ. ಅವ್ರು ನೋಡ್ರಿ ಸಾಕು ಮೈ ಎಲ್ಲ ಉರಿತಿತ್ತು ನನಗೆ. ನೀರ್ ತಗೊಂಬರ್ಲೇನ್ರಿ? ನೀರ್ ಕುಡಿತೀರಿ? ಯಾಕಿಂತ ಬರೀ ಗರಂ ಆಗಿರಿ? ಏನಾತು? ಏನಿಲ್ಲ ಬಿಡು, ಹಂಗೆ ನೋಡ್ಬಾರ್ದವ್ರು ನೋಡಿನಿ ಅಂತ ಹೇಳಿನಲ್ಲ, ಅದಕ್ಕೆ ಹಂಗೆ ಸಿಟ್ಟು ತಡ್ಕೊಳಕ್ಕಾಗ್ದ ಇನ್ನು ನೆತ್ತಿಗೇರಿದಂಗೆ ಆಗೈತಿ. ಯಾರು ನೋಡಿರಿ? ಓ, ಅವ್ರು ನೋಡಿರೇನು? ಸಿಕ್ಕಿದ್ಲೇನಕಿ? ಅದಕ್ಕೆ ಎಷ್ಟು ಸಿಟ್ಟಾಗೈತೆ ನಿಮಗೆ? ಇರ್ಲಿ ಬಿಡ್ರಿ, ಮತ್ತೆ ಮಾಡಕತ್ತಿ ಊರಂದ್ಮ್ಯಾಗ ಎದುರುಗಡೆ ಬರೋರು ಹೋಗಾರು ಎಲ್ಲ ಇರ್ತಾರ. ಹಂಗೆ ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡ್ರಿ ನೀವೇನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ವಿಡಿಯೋಸ್ ಹೆಂಗೆ ಬರತ್ತಾವು, ಹಳ್ಳಿ ರೈತನ ಬಡ ಜೀವನದ ಕತೆ, ಹಾಗೆ ತಾಯಿ ಇಲ್ಲದ ತವರವರು ಕೂಡ ಎರಡನ್ನೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದೇನು ಅಂತಂದರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತಿರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಒಂದೇ ಕೇಳ್ತಾ ಇದ್ದೀರಾ, ಈಗ ಗೀತಾನ್ ಮಗ ಅಂದ್ರೆ ರಮೇಶನ್ ಮಗ ಸಣ್ಣವನಾಗ್ತಾನೆ, ರಾಜಿ ಮಗಳು ದೊಡ್ಡವಳಾಗ್ತಾಳೆ, ಅವರಿಬ್ರು ಹೆಂಗೆ ಪ್ರೀತಿ ಮಾಡೋಕೆ ಸಾಧ್ಯ ಆಗ್ತತಿ ಅಂತ ಹೇಳಿ. ಅದು ನಿಜ. ಮತ್ತು ಗೀತಾನ್ ಜೊತೆ ಅವ್ನು ಬಂದು ರಮೇಶ ಹೆಂಗೆ ಸೇರ್ದ ಅದನ್ನೆಲ್ಲ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಹೋಗ್ತಾ ಹೋಗ್ತಾ ನಿಮ್ಗೆ ಕತೆ ಗೊತ್ತಾಗ್ತೈತಿ. ಹೌದು, ರಾಜಿ ಮಗಳು ಸುಮಾ ಅದಾಳಲ್ಲ, ಆಕೆ ಸ್ವಲ್ಪ ದೊಡ್ಡಕ್ಕೆ ಇರ್ತಾಳೆ. 2 ವರ್ಷ ಇನ್ನು 3 ವರ್ಷ ದೊಡ್ಡಾಕಿರ್ತಾಳೆ ಅಷ್ಟೇ. ಯಾಕಂದ್ರೆ ಆಕೆ ಪ್ರೆಗ್ನೆಂಟ್ ಇದ್ದಾಗ ಗೀತಾ ಇನ್ನೊಂದು ಪ್ರೆಗ್ನೆಂಟ್ ಇರ್ತಾಳೆ, ಆದರೆ ಆಕೆ ಯಾರ ಮುಂದೆ ಹೇಳ್ಕೊಂಡಿರಂಗಿಲ್ಲ. ಅದಕ್ಕಾಗಿ ಅದು ನಿಮ್ಗೆ ಸಸ್ಪೆನ್ಸ್ ಆಗಿ ಐತೆ. ಅಂದ್ರೆ 2 ತಿಂಗಳ ಹಿಂಗೆ ಹೆಚ್ಚು ಕಡಿಮೆ, ಇಲ್ಲಾಂದರೆ 2 ವರ್ಷ ಹೆಚ್ಚು ಕಡಿಮೆ ಹಿಂಗಿರ್ಬೋದಾಗಿತ್ತು. ರಮೇಶ ಹೋಗಿ ಗೀತಾನ ಕನ್ವಿನ್ಸ್ ಯಾವ ರೀತಿ ಮಾಡಿ ಕರ್ಕೊಂಡು ಬಂದ ಅದನ್ನೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಹೆಂಗೆ ಒಂದಾದರು, ಯಾವ ರೀತಿ ಇವಾಗ ಜೀವನ ಇದೆ ಅನ್ನೋದನ್ನ ತೋರಿಸ್ತೀನಿ. ಮತ್ತು ರಾಜಿ ಮಗಳು ರಾಜಿ ಹೆಂಗಿರ್ತಾರೋ, ಆಮೇಲೆ ಸೋಮು ಯಾವ ರೀತಿ ರಾಜಿನ ನೋಡ್ಕೋತಾನ ಅನ್ನೋದು ಕೂಡ ನೀವು ನೋಡಬೇಕಾಗತ್ತೆ. ಯಾಕಂತಂದ್ರೆ ರಾಜಿನ ಕಂಡ್ರೆ ಸೋಮುಗ ಆಗದೆ ಇರೋ ಒಂದು ಥರ ಇದು ಈಗ ಕತೆ ಓಡಾಕತ್ತೈತಿ. ನೀವು ನೋಡ್ರಿ, ಇಂಟ್ರೆಸ್ಟ್ ಕೊಟ್ಟರೆ ನಿಮ್ಗೆ ಗೊತ್ತಾಗ್ತೈತಿ. ಆದರೆ ಈ ದೊಡ್ಡವ್ರನ್ನ ಚಿಕ್ಕವ್ರು ಲವ್ ಮಾಡಬಾರ್ದಂತ ಇದರಲ್ಲಿ ಏನಿಲ್ಲ. ಯಾಕಂತಂದರೆ ಇವಾಗ ತುಂಬ ಜನ ದೊಡ್ಡವ್ರು ಅಂದರೆ 1 ವರ್ಷ 2 ವರ್ಷ ದೊಡ್ಡವ್ರನ್ನ ಪ್ರೀತಿ ಮಾಡಿ ಮದುವೆ ಆಗಿರೋದು ಐತಿ. ಆದರೆ ಗೀತಾ ಹೊಟ್ಟಿಲಿ ಇರೋದು ಅದರಲ್ಲಿ ನಾನು ಹೇಳಿರಲಿಲ್ಲ, ಹೇಳಬೇಕಾಗಿತ್ತು. ನಾನು ನೆಕ್ಸ್ಟ್ ಎಪಿಸೋಡ್ ಅದನ್ನೇ ಹಾಕಬೇಕು ಅಂತ ಅಂದ್ಕೊಂಡಿದ್ನಿ. ಆದರೆ ಯಾಕೋ ಅದು ಒಂದೇ ಇದರಲ್ಲಿ ಓಡಾಕತ್ತಿತ್ತಲ್ಲ, ಸೊ ಹಾಗಾಗಿ ಎಲ್ಲರೂ ಚೇಂಜ್ ಮಾಡಿ, ಸೀನ್ ಚೇಂಜ್ ಮಾಡಿ ಅನ್ನೋದಕ್ಕೆ ಫುಲ್ ಎಲ್ಲ ಮಕ್ಕಳದ್ದು ಎಲ್ಲ ತೊಗೊಂಡು ಈ ರೀತಿ ಚೇಂಜ್ ಮಾಡಿ ಸ್ವಲ್ಪ ಆ ಕಥೆನೂ ನಾವು ಇದರಲ್ಲಿ ಹಾಕಿ ಹೆಂಗೆಲ್ಲ ಚೇಂಜ್ ಆದರು ಅನ್ನೋದನ್ನು ನಾನು ಇದರಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ. ನಾನು ತೋರಿಸ್ಕೊಡ್ದೆ ಹಾಗೆ ಕಥೆನ ಮುಂದುವರ್ಸಲ್ಲ. ಯಾಕಂದರೆ ಇವಾಗ ಸ್ವಲ್ಪ ಅವ್ರು ಹೆಂಗಿದ್ದಾರೆ, ಯಾವ ರೀತಿ ಅವ್ರ ಜೀವನ ಶೈಲಿ ಐತಿ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ಲ. ಅದನ್ನು ಗೊತ್ತು ಮಾಡಿಸಿ ಯಾವ ರೀತಿ ಅವರು ಇಷ್ಟು ಚೇಂಜ್ ಆದರು, ಹೇಗೆ ಚೇಂಜ್ ಆದರು, ಹೇಗೆ ಗೀತಾ ಬಂದು ರಮೇಶನ ಜೊತೆ ಒಂದಾದಳು, ಮತ್ತು ರಾಜಿ ಡೆಲಿವರಿ ಆಗ್ಬೇಕಾರೆ ಏನೆಲ್ಲ ಆಗಿತ್ತು, ಹೆಂಗಿತ್ತು ಒಂದು ಜೀವನ ಶೈಲಿ ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ಅಂದರೆ ಒಂದು 5-6 ಎಪಿಸೋಡ್ ಆದಮೇಲೆ ಅವು ಕೂಡ ನಿಮ್ಗೆ ಬರ್ತಾವೆ, ನೀವು ಕೂಡ ನೋಡ್ಬೋದು. ನೋಡಿ ಆಮೇಲೆ ನಿಮ್ಗೆ ಅರ್ಥ ಆಗ್ತೈತಿ, ಓ ಇಷ್ಟೆಲ್ಲ ಆಯ್ತಾ ಈ ಕಥೆಯಲ್ಲಿ ಅಂತ ಹೇಳಿ. ಓಕೆನಾ? ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹಿಂಗೆ ಇರಲಿ. ಎಲ್ಲರೂ ಪದೇ ಪದೇ ಕೇಳೋದಕ್ಕೆ ಇಷ್ಟೆಲ್ಲ ಮಾತಾಡಿ ಹೇಳಬೇಕಾಯ್ತು. ಕಮೆಂಟಲ್ಲಿ ಹೇಳೋಕ್ಕಾಗಲ್ಲ, ಅದು ಒಂದು ಏನೇನೋ ಹೇಳ್ತಾ ಹೋಗ್ಬೇಕಾಗ್ತೈತಿ. ಅದಕ್ಕೆ ವಿಡಿಯೋದಾಗ ಈ ರೀತಿ ನಿಮ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತೈತಿ ಅಂದ್ಕೊಂಡು ನಾನು ಹೇಳಕತ್ತೇನು. ಪ್ಲೀಸ್ ಎಲ್ಲರೂ ಮಿಸ್ ಮಾಡ್ದೆ ನೋಡಿರಿ, ಕತೆ ನಿಮ್ಗೆ ಅರ್ಥ ಆಗ್ತೈತಿ. ಎಲ್ಲ ಕೇಳೋದಕ್ಕೆ ಹೋಗ್ಬೇಡ್ರಿ, ಕತೆ ನೀವು ಮುಂದೆ ನೋಡಿದ ಮೇಲೆ ನಿಮ್ಗೆ ತಾನಾಗೆ ಅರ್ಥ ಆಗ್ತೈತಿ. ಒಮ್ಗಿಲ್ ನೀವು ಹಿಂಗೆ ಕೇಳಿದರೆ ಕತೆ ನಾನು ನಿಮ್ಗೆ ಫುಲ್ ಎಲ್ಲ ಡೀಟೇಲಾಗಿ ಮೊದಲೇ ಹೇಳಿ ಆಮೇಲೆ ಕತೆ ಮಾಡಿದ್ರೆ ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದಷ್ಟೇ. ಬರ್ರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೆಂಗೈತಿ, ಹೆಂಗಿರ್ತೈತಿ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಮೊದಲಿನ ಕತೆಗಿಂತ ಈಗಿನ ಕತೆ ಭಾಳ ಅಂದ್ರೆ ಭಾಳ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗೈತಿ. ನೋಡಕತ್ರ ಬಿಡಕ್ಕೆ ಆಗಂಗಿಲ್ಲ, ಆ ರೀತಿ ಐತಿ. ಮಿಸ್ ಮಾಡ್ದೆ ನೋಡ್ರಿ. ರಾಜಿನವ್ರ ಅತ್ತಿ ಹೆಂಗೆ ಕಾಡ್ತಾಳು ಅಂದ್ರೆ ನರಕನ ತೋರಿಸ್ತಾಳ, ಹಂಗೈತಿ ಇದೊಂದು ಕತೆ. ಈಗ ಈ ಕಡೆ ರಮೇಶನ ತೋರಿಸ್ತಾನ, ಆ ಕಡೆ ಸೋಮನು ತೋರಿಸ್ತಾನ, ಈ ಕಡೆ ಅತ್ತಿ ತೋರಿಸ್ತಾಳ. ಆಮೇಲೆ ಆಕೆ ನಿತ್ಯ ಅದಲ್ಲ, ನಿತ್ಯನೂ ಆಕೆಗೆ ವಿರುದ್ಧವಾಗಿರ್ತಾಳ. ಭಾಳ ಒಂದು ಕತೆ ಇಂಟ್ರೆಸ್ಟಿಂಗ್ ಐತಿ. ಮಿಸ್ ಮಾಡ್ದೆ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಬರೀ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಅದಕ್ಕೆಲ್ಲ ನೀವು ಸಿಟ್ ಮಾಡ್ಕೊಂಡು ಕುಂತ್ರೆ ಹೆಂಗೆ? ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು. ನಾನು ನಿಮಗೆ ಅವಾಗ ಹೇಳಿದ್ದೆ ನಿಮ್ಮ ಜೊತೆಗೆ ಬರ್ಬೇಕಾರಣನ. ಅದನ್ನೆಲ್ಲ ಬಿಟ್ಟು ನೀವು ನನ್ನ ಚಂದಾಗೆ ಜೊತೆ ಜೀವನ ಮಾಡ್ತಾನಂದ್ರೆ ನಾನು ಆ ಊರಿಗೆ ಮತ್ತೆ ಬರ್ತಾನೆ, ಇಲ್ಲ ಅಂದ್ರೆ ಬರಂಗಿಲ್ಲ ಅಂತೇಳಿ ಅಲ್ಲಿಂದ ಇಲ್ಲಿ ಗಂಟ ಬಂದು ಜೀವನನ ಸುದ್ದು ಮಾಡ್ಕೋರಾಗ ಮತ್ತೆ ಇಂಥದ್ದೆಲ್ಲ ನೀವು ತಕ್ಕೊಂಡು ಕುಂದ್ರಾಕ ಹೋಗ್ಬೇಡ್ರಿ. ಏನ ಜಗಳ ಆಗಲಿ ಏನಾಗಲಿ ಒಟ್ಟು ನಾನು ಬರ್ದಂಗೆ ನೋಡ್ರಿ. ನೋಡಿರಲ್ಲ, ನೋಡ್ರು ಆಕೆ ನೋಡ್ದಂಗೆ ಸುಮ್ಮನೆ ಕೆಳಗೆ ಮುಖ ಮಾಡ್ಕೊಂಡು ಬರ್ಬೇಕಷ್ಟೇ. ಅದನ್ನ ಬಿಟ್ಟು ನೀವು ಜಗಳಾಡ್ಕೊಂತ ಎಲ್ಲ ಕುಂದ್ರೋದು ಮಾಡೋದು, ದ್ವೇಷ ಕಟ್ಕೊಳ್ಳೋದು, ಮತ್ತು ಊರಾಗಿನ ಮಂದಿ ಎಲ್ಲ ನಮ್ಗೆ ಚೀತು ಹಾಕುವಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಹಾಗೆಲ್ಲ ಆದರೆ ನಾನು ಮತ್ತೆ ಇಲ್ಲಿ ಇರಂಗೆ ಇಲ್ಲ ನೋಡಿ. ನಾನು ಮೊದಲೇ ಹೇಳ್ತೇನೆ ನಿಮ್ಗೆ, ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಹೋಗ್ಬಿಡ್ತಾನೆ ಅಷ್ಟೇ. ಅಯ್ಯಯ್ಯ, ನಾನೇನಕ್ಕೆ ಏನು ಅಂದಿಲ್ಲ ತಗೋ.
ನೋಡಿರಿ ಅವಾಗ ಆಕಿ ನೋಡಿ ಸಿಟ್ಟು ಬಂತಲ್ಲ, ಸಿಟ್ಟು ಬಂದಿದ್ದಕ್ಕೆ ಹಂಗೆ ಬನ್ನಿ ಅಷ್ಟ. ಏನು ಮಾಡಕ್ಕೆ ಆಗ್ಬಲ್ತಲ್ಲ ಅಂತ ಹೇಳಿ ಆಕಿ ಮಾಡಿರೋದು ಇದಕ್ಕೆ ನಾನು ಆಕಿಗೆ ತಕ್ಕ ಪಾಠ ಕಲಿಸ್ಬೇಕು ಅನ್ಕೋನಿ. ಆದ್ರೆ ಏನು ಮಾಡಕ್ಕಾಕತಿ, ಅವ್ರ ಅತ್ತಿಗೆ ಆಕಿಗೆ ಆ ಸೋಮ್ಯಾಗ ಚಂದಗ ಪಾಠ ಕಲಿಸ್ಬೇಕು ಅನ್ಕೋನಿ. ಆದ್ರೆ ಅದವ ಆಗದಂಗ ಆತ. ಏನು ಮಾಡೋದು, ದೇವ್ರು ನೋಡ್ಕೋತಾರೆ, ಮ್ಯಾಗ ದೇವ್ರು ಇರ್ತಾನಲ್ಲ. ನಮಗೆ ಕಷ್ಟ ಕೊಟ್ಟಾರು, ಅವರು ಕಷ್ಟ ಅನ್ಭವಿಸ್ತಾರ ಅನ್ನೋದು ನನಗೆ ಗೊತ್ತೈತಿ. ಏನು ಮಾಡಕ್ಕೆ ಆಗಂಗಿಲ್ಲ. ನಮ್ದು ಬಂದಂಗೆ ನಾವು ಹೋಗ್ಬೇಕಷ್ಟೇ. ಇನ್ನೇನು ಮಾಡಕ್ಕಾಗ್ತತಿ ಹೇಳು. ಆತ್ ತಗೋ, ನಾನೇನ ಜಗಳ ಮಾಡ್ಕೊಂತ ಕುಂದ್ರಾತಿಲ್ಲ, ನೀ ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡ. ಅಲ್ಬೇವ, ಮಂದಿ ಸಲುವಾಗಿ ನೀವೇ ಜಗಳ ಮಾಡಿ ಇದನ್ನ ಮಾಡ್ಕೋತಿರ್ಬಿ, ಹಾಳಾಗಿ ಹೋಗ್ಲಿ ಅಂತ ಬಿಟ್ಟು ಬಿಡ್ಬೇಕು. ಹೌದ್ಲೇಪ್ಪ, ಅವ್ರ ಸಲುವಾಗಿ ನಾವೆಲ್ಲ ಜಗಳ ಮಾಡಕ್ಕೆ ಹೋಗ್ಬಾರ್ದು. ಮೊದಲೆಲ್ಲ ಆಗಿದ್ದು ಮಾಡಿದ್ದು ಎಲ್ಲ ನೋಡಿರಲ್ಲ, ಮತ್ತು ನೀವು ಹಂಗೆ ಮಾಡ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ್ರಿ. ಯವ್ವ, ನೀನು ಸುಮ್ಮನೆ ಹೋಗಿ ಒಳಗೆ, ಅಪ್ಪ ತಾನ ಸಮಾಧಾನ ಅಕ್ಕ. ಆತ್ ಬಿಡು. ಮಹೇಶ್ ಎಲ್ಲೋದ ಕಾಣಿಸವಲ್ಲ? ಅಯ್ಯೋ ಶಿವನ, ನಾ ಮಹೇಶಿಗೆ ಏನರ ಹಂಗೆ ಹೇಳೇನಂತ ಗೊತ್ತಾದ್ರೆ, ಮಹೇಶ್ ಏನರ ರಾಜಿ ಮಗಳಿಂದ ಹೋಗ್ಯಾನು ಗೊತ್ತಾದ್ರೆ, ಇವು ಸುಮ್ಮನೆ ಬಿಡ್ತಾ ನನ್ನ ಹೆಂಡ್ತಿ. ನಾ ಮಾಡಿತನ ನನ್ನ ಮಗು, ನೀ ಮಾಡಿತಾನೆ ನಿನ್ನ ಮಗು ಕಲ್ಸತ್ತೀನಿ ಅಂತ ಹೇಳಿ ಮತ್ತೆ ಜಗಳ ತಗೊಂಡು ಕುಂದಿರ್ತಾಳು. ಏನು ಮಾಡ್ಬೇಕೀಗ? ಮೈಯಾಗ ಹೇಳ್ಬೇಕು ಅವನ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ ಅಂತೇಳಿ. ಅಯ್ಯೋ ಇವ, ನಂಗೆ ಗೊತ್ತಿಲ್ವೇ, ಇಲ್ಲಿ ಹೊರಗೆ ಹೋಗ್ತಾನೆ ಅಂತೇಳಿ ಎಲ್ಲಿಗೆ ಹೋಗ್ಯಾನೋ ಏನೋ. ನಾನು ಅವಾಗ ಬರ್ತಾನೆ ಇವಾಗ ಬರ್ತಾನೆ ಓದ್ಕೋತಾನಂತ ನೋಡಿದ್ರೆ ಅವ್ನು ಓದ್ಕೋದೇ ಗೊತ್ತಿಲ್ಲ ನೋಡಿ. ಒಂದು ದಿನ ಚಂದ ಕೂತ್ಕೊಂಡು ಓದ್ಕೋದೇ ಇಲ್ಲ ಅಂತಾನ. ಬರ್ಲಿಗಪ್ಪ ಮನೆಗೆ ಅವಾಗ ಹೇಳ್ತಾನೆ ಅವಂಗ. ಆತ್ ತಗೋ, ಓದ್ಕೊ ನೀನು. ಇದೊಂದು ಸಾರ್ ಮುಗಿತಾನೆ ನಿಂದ ಡಿಗ್ರಿ ಇದೆ? ಹ್ಞೂ ದೇವ, ಮುಗೀತು. ಮುಂದೆ ಮತ್ತೇನು ಬ್ಯಾಡ ಬಿಡ್ವಾ, ಇನ್ನು ಕಲಿದು ಸಾಕ. ಸುಮ್ಮ ನೋಡಕ್ಕೆ ಹೇಳೋನು ಮದ್ವೆ ಮಾಡಿ ಕೊಟ್ಬಿಟ್ರಾತ. ನಮಗೂ ಕಲ್ಸಕ್ಕೆ ಕಷ್ಟ ಆಗ್ತತಿ ನೋಡು. ಇದ್ದಿದ್ದು ರೊಕ್ಕ ಎಲ್ಲ ಬಂಗಾರ ಹಿಂಗಾರ ಹಾಕಿ ಇದೊಂದು ಮನೆ ಕಟ್ಟಿಸ್ಕೊಂಡು, ಅದು ಇಂಥ ಮನೆ. ಇಲ್ಲಾಂದ್ರೆ ನಾವು ಎಂಥದ್ರಾಗಿದ್ದು ನಿಮಗೂ ಗೊತ್ತೈತಲ್ಲ, ಹಳಿ ಜೋಪಡಿ ಆಗಿದ್ದು. ನಿಮ್ಮಪ್ಪನ ಕಾಲಕ್ಕೆ ಸಿಕ್ಕ ನನ್ನ ಬಾಳೆ ಏನೇನಾಗೈತಿ. ಅದಕ್ಕೆ ಚಂದಾಗ ಒಂದು ದೊಡ್ಡದು ಮಂತ ನೋಡಿ ಮದ್ವೆ ಮಾಡಿಕೊಡ್ತಾನವ. ನೀನು ಸುಖವಾಗಿರ್ಬೇಕು. ನಾ ಪಟ್ಟಿದ ಕಷ್ಟ ಎಲ್ಲ ನೀನು ಪಡಬಾರ್ದು ಅಂತೇಳಿ ಅನ್ಕೊಂಡ ನಾನು. ಅದಕ್ಕೆ ದೇವ್ರಿಗೆ 108 ಹರಕೆ ಹೊತ್ತಾನು, ನನ್ನ ಮಗಳಿಗೆ ಚಲೋ ಗಂಡ ಸಿಗ್ಲಿ ಅಂತೇಳಿ. ಯವ್ವ, ನಂಗೆ ಈಗ ಮದ್ವೆ ಆಗಕ್ಕೆ ಇಷ್ಟನೇ ಇಲ್ವೇ. ನೀನು ನೋಡಿದ್ರೆ ಮದ್ವೆ ಅಂತಿದ್ದಿ. ಇಷ್ಟು ಜಲ್ದಿ ಮದುವೆ ಆಗಿ ಏನು ಮಾಡೋದು? ಮಕ್ಕಳು ಹಡ್ಕೊಂಡು ಕುಂತು ಬಿಡೋದು. ಬರೀ ಜಗಳ ತಾಪತ್ರೆ ಇಂಥದ ಇರ್ತೈತಿ. ಅದಕ್ಕೆ ನನಗೆ ಮದುವೆಗಿದ್ವಿ ಎಲ್ಲ ಇನ್ನೂ ಬ್ಯಾಡ ನನಗೆ. ನಾನು ಈಗ ಮದುವೆ ಹಾಕೋರ್ಗೆ ಇಷ್ಟ ಇಲ್ಲ. ಆ ಹುಡುಗಿ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತಾಳ. ನೀ ಯಾಕೆ ಗೊತ್ತೇ ಮಾಡ್ತಿದ್ದಿ? ಆಕೆ ಮದುವೆ ಆಗುವಾಗ ಆಗಲಿ ಬಿಡು, ಆರಾಮಿರ್ಲಿ. ಇಲ್ಲಿ ಈಗೇನು ಅಂತದ್ದು ಕಷ್ಟ ಬಂದೈತಿ ನಿನಗೆ ಮದುವೆ ಮಾಡಿ ಕೊಡುವಂಥದ್ದು? ನಿಮಗೆ ಹೇಳೋದು ಅರ್ಥ ಆಗಲ್ಲ. ವಯಸ್ಸಿದ್ದಾಗ ಮದುವೆ ಮಾಡಿಬಿಡ್ಬೇಕು. ಯಾಕಂದ್ರೆ ವಯಸ್ಸಾದ್ಮ್ಯಾಗ ಹುಡುಗ್ಯಾರು ಚಂದ ಕಾಣಂಗಿಲ್ರಿ. ಎಲ್ಲ ಯೋಗ್ಯ ಬೇಕಿ ಕುಂತ ಮೇಲೆ ನೋಡಕ್ಕೆ ಬಂದಾರಲ್ಲ, ಏನಂತಾರೋ, ಅಯ್ಯ ಈ ಹುಡುಗಿಗೆ ಎಷ್ಟು ವಯಸ್ಸಾಗ್ಯಾವನ ಬೇಡ ಬಿಡು ಅಂತ ಕೆಲಸ ಅಂತಾರೆ. ಅದಕ್ಕೆ ಚಲೋ ಇದ್ದಾಗ ಚಂದ ಇದ್ದಾಗ ಮದುವೆ ಮಾಡಿ ಕೊಟ್ಬಿಟ್ರೆ ನಮಗೂ ಚಲೋ ಅಲ್ಲೇನು ಒಂದಿಟ್ಟು. ಯಪ್ಪ, ನೀನು ಹೇಳೋವಾಗ ನಂಗೆ ಈಗ ಮದುವೆ ಆಗಕ್ಕೆ ಇಷ್ಟ ಇಲ್ಲ ನೋಡಷ್ಟ. ನೋಡು, ಹಿಂಗೆ ಮಾಡ್ತಾಳೆ. ನೀವು ಕೊಟ್ಟಿದ್ದೆ ಸಲಿಗೆನೇ ಇದೆ. ನಾನು ಯಾವಾಗಿಂದ ಹೇಳ್ಕೊಂತ ಬಂದಾನ, ಎಷ್ಟು ಕಲಿಸ್ಬೇಕು ಸಾರಿ ಎಷ್ಟು ಕಲಿಸ್ಬೇಕು. ಏನು ಎಷ್ಟು ಕಲಿತಾರ ಏನು? ನಾಳೆ ಮಂದಿ ಮನೆಗೆ ಹೋಗಿ ಬಾಂಡಿ ತಿಕ್ಕಿ ಮುಸುರು ತಿಕ್ಕಿ ಇದನ್ನ ಮಾಡ್ಬೇಕಲ್ಲಿ. ಗಂಡ ಮನೆಗೆ ಹೋದ್ಮೇಲೆ ಮಂದಿ ಮನೆ ಅಂತಾನೆ ಎಷ್ಟ ಮಾಡ್ರೆ ಮತ್ತೆ ನಮ್ಮ ಮನೆ ಬಿಟ್ಟ ಇನ್ನೊಬ್ಬರ ಮನೆಗೆ ಹೋದಂಗನ ಅಲ್ಲ ಅದ. ನೀನೇ ಚಂದಾಗ ಹೇಳಿ ಮದುವೆ ಮಾಡ್ಸಕ್ಕೀಗ ಈಗ ಹೇಳ್ತಾನೆ ನೋಡಿ ನಾನು. ಆತು, ನಾ ಸಮಾಧಾನದ ಹೇಳ್ತಾನೆ. ನೀನು ಭಾಳ ಇದನ್ನ ಮಾಡಕ್ಕೆ ಹೋಗ್ಬೇಡ, ಆಕೆಗೆ ಸಿಟ್ಟು ಮಾಡಕ್ಕೆ ಹೋಗ್ಬೇಡ. ಸಮಾಧಾನದ ನಕ್ಕೊಂತ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ನೀ ಹಿಂಗೆ ಕೌಕೋ ಮಾಡ್ರಿ ಯಾರು ಕೇಳ್ತಾರೋ? ನಾ ಹೇಳ್ತಾನೆ ತಗೋ. ಈಗ ಯಾರು ಹೇಳಾಕತ್ತಿ ನೀನು? ಏನು ಬ್ರೋಕರ್ಗೆ ಹೇಳಾಕತ್ತೀನ ನೋಡಂತೇಳಿ? ಇಲ್ಲ, ಮೊನ್ನೆ ಕೆರೆಗೆ ಬಟ್ಟೆ ಹೋಗ್ಕೊಂಬರಕ್ಕೆ ಹೋಗಿರ್ಕಿಲ್ಲೇನು? ಅವತ್ತು ಹೋದಾಗ ಆಕೆ ಯಾಕೆ ಪಾರ್ವತಿಗೋ ಏನು ಈಕೇನು ಆಕಿ ಏನು ಸಾಮಕ್ಕೋ ಆಕೆ ಅಂದ್ಲ ನನಗೆ, ಅಯ್ಯೋ ಎಲ್ಲಿ ಇನ್ನು ಮಗಳನ್ನ ಎಷ್ಟು ದಿನ ಇಟ್ಕೊಳಕಿದಿ? ಅಲ್ಲೇ ಒಬ್ಬ ಹುಡುಗದಾನ ತೋರಿಸ್ತಾನಂದ್ರೆ ಹೇಳು, ಕರ್ಕೊಂಡು ಬರ್ತಾನು ಅಂತ ಅಂದ್ಲು. ಅದಕ್ಕಾಗಿ ಹೋಗಿ ನಮ್ಮ ಮನೆ ಹತ್ತನ ಕೇಳ್ತಾನು, ಮನೆ ಹತ್ತನ ಕೇಳಿ ಕ್ಯಾಸ್ ಇವತ್ತನ ಅಂತ ಅನ್ನಿ. ಮತ್ತು ಈಗ ಕೇಳಿ ನನಗೆ 2 ದಿನ ಆಯ್ತು. ಮತ್ತು ನಾ ಇನ್ನೂ ಹೇಳಿದ್ರೆ ಹೆಂಗಿರ್ತೈತಿ? ಇಲ್ಲ ಬಾ ಅಂತಾರೆ ಹೇಳ್ಬೇಕು, ಇಲ್ಲ ಬ್ಯಾಡ ಅಂತಾರೆ ಹೇಳಬೇಕು. ಸುಮ್ಮನೆ ಇದ್ರೆ ಮತ್ತೆ ಆಕೆ ಏನು ಅನ್ಕೋತಾಳು? ಚಲೋ ಐತಂದ ಮಂತಾನ, ಆಸ್ತಿ ಗೀಸ್ತಿ ಎಲ್ಲ ಚಲೋ ಐತಂತ. ಹುಡುಗನು ಭಾರಿ ಒಳ್ಳೆಯವಂತ. ಒಂದು ಕುಡಿಯಂಗಿಲ್ಲಂತ, ಹುಡುಗಿಯಾರ ಚಟ ಇಲ್ಲಂತ, ಸಿಗರೇಟ್ ಇಲ್ಲಂತ, ಎದ್ರದ್ದು ಚಟ ಇಲ್ಲಂತ ಅವನಿಗೆ. ಮತ್ತು ಇಂಥ ಹುಡುಗ ಸಿಗ್ಬೇಕಾರೆ ಪುಣ್ಯ ಮಾಡಿರ್ಬೇಕಲ್ಲ ನನ್ನ ಮಗಳು. ಅದಕ್ಕಾಗಿ ಮಾಡಿಕೊಟ್ಬಿಟ್ರಾತಂತ ಐತಿ. ನೋಡೋನು ಆಮೇಲೆ ಮಹೆ ಒಬ್ಬ ಉಳಿತಾನು, ಅವನೊಂದು ಚಂದಾಗ ಸಾಲಿ ಕಲ್ತ ಏನಾರ ಮಾಡ್ಸಿರಾತಂತ ನನ್ನ ತಲೆಯಾಗೈತಿ. ನೋಡೋನು ಆಕೆನ ಸಮಾಧಾನದ ನಿನ್ನ ಕೇಳು, ನಾನು ಆಮೇಲೆ ಕೇಳ್ತಾನಂತ. ಆಯ್ತು, ನಾ ಸಮಾಧಾನದಾಗಿ ಕೇಳಿ ಕೆಲಸ ಹೇಳ್ತಾನು. ನೀವು ಒಮ್ಗಿಲಿ ಕೌಕೋ ಮಾಡಕ್ಕೆ ಹೋಗ್ಬೇಡಕಿ. ಆಯಿತು, ಈಗ ನೀರು ತೊಂಬರ್ಲೇನು ಕುಡಿಯಾಕ? ಬ್ಯಾಡ ತಗೋ, ಬರುವಾಗ ಕುಡ್ದ ಬಂದೀನಿ. ಅಲ್ಲೇ ಇವ್ರ ಅಂಗಡಿ ಅಂತ ಕೂತೀನಿ, ಅಲ್ಲೇ ಒಂದು ಕಪ್ ಚಹಾ ಕುಡಿದು ಕಾಸಿ ಕಡೆ ಬಂದನು. ಆತು. ಯವ್ವ ಏನು ಮಾಡಕತ್ತಿದ್ದೆ ನೀನು? ಎಲ್ಲದಿ? ಅವಾಗಿಂದ ಹುಡ್ಕತನು ಕಾಣಿಸನವಲ್ಲಿ. ಯಾಕೆ ಬೇಕಮ್ಮಲವಕ್ಕ? ಏನಾಯ್ತು ಹಿಂಗೆ ಸಪ್ಪಗೆ ಕುಂತಿದ್ದಿ? ಯಾವಾಗ ನೀನು ಹಿಂಗೆ ಕುಂದ್ರಾಕ್ಯಲ್ಲ, ಏನಾತೀಗ? ಏನಂತ ಹೇಳವ? ಏನು ಮಾಡೋದು, ನನಗರ ಸಾಕಾಗೋಗ್ಬಿಟ್ಟತ್ ನೋಡು. ನನಗೆ ವಯಸ್ಸಾಗೈತು. ಹತ್ತಿರ ವಯಸ್ಸಾಗಿ ಬಂದರು ನನ್ನ ಮಗಳದ ಇನ್ನೂ ಮದುವೆ ಆಗ್ಬಾರ್ದಲ್ಲ ಅಂತೇಳಿ ತಲೆಯಾಗ ಅದನ್ನ ಯೋಚನೆ ಓಡಾಕತ್ತತಿ. ಏನು ಮಾಡಬೇಕು ಏನೋ, ನನ್ನ ಮಗಳದೊಂದು ಯಾವಾಗ ಮದುವೆ ಆಗ್ತದೆ ಅನ್ನೋ ಹಂಗಾಗಿಬಿಟ್ಟೆ ನನಗೆ. ಎಲ್ಲಾದರೂ ಮದುವೆ ಆಗಿ ಹೊಂಟಿತು, ನನ್ನ ಮಗಳು ನೋಡಿದ್ರೆ ಇನ್ನೂ ಮದುವೆ ಆಗ್ಬಾರ್ದು ಅಂತೇಳಿ ಮನಸ್ಸಿಗೆ ಭಾಳ ಇದಾಗತ್ತೇವ.
ಅಯ್ಯೋ ನಿನ್ನ ಮಗಳಿಗೆ ಏನು ಭಾಳ ವಯಸ್ಸಾಗ್ಯಾವೇನು ಏನು ನನ್ನ ವಯಸ್ಸಾಗ್ಯಾವೇನು ನೋಡು ನಾನೇ ಇಷ್ಟು ವಯಸ್ಸಾದಾಗೆ ಇನ್ನೂ ಹೆಂಗೆ ಕಾಣ್ತಾನೋ ಹೆಂಗಾಗಿ ಕಾಣ್ತಾನ ಅಂತಾದ್ರಾಗ ನಿನ್ನ ಮಗಳಿಗೆ ಏನು ಭಾಳ ವಯಸ್ಸಾಗ್ಯಾವ ಅಂತ ಹಿಂಗೆ ಅಂತೀನಿ ನೀನು ಸುಮ್ಮನೆ ಇರಬೇಕಂಬ್ಲವಕ್ಕ ಏನಾತು ಏನೋ ಇಬ್ರು ಭಾರಿ ಡಿಸ್ಕಷನ್ ಮಾಡತ್ತರಿ ಏನಾತ ನಿತ್ಯ ಬಂದೇಯವ ನಂದೊಂದು ಎಲ್ಲಿ ಇಡ್ಲಿ ಅಂತೇಳಿ ಬರೀ ನೀನರ ನಡ್ಬರ್ಕ್ ಬರೋದ್ರಾಗ ಆತಲ್ಲ ನಿಂದ ಇಟ್ಟು ದಿನ ನಿಮ್ಮ ಮಧ್ಯೆ ನಾನೇ ಬಂದನಂತ ನಾನು ಅನ್ಕೋತೀನಿ ಆದ್ರೆ ನೀನು ನಮ್ಮಿಬ್ಬರ ಮಧ್ಯನ ಬಂದಿದ್ದಿ ನಿನ್ನ ಮಕ್ಕ ನೋಡಿದ್ರೆ ನನ್ನ ಮೈಯೆಲ್ಲ ಉರ್ತೈತಿ ಏನಾರ ಕೆಲಸ ಇದ್ದಾಗ ಅಷ್ಟೇ ನಿನ್ನ ಜೊತೆ ನಾನು ಬರೋದು ಕಾಯಿಪಲ್ಲೆ ತರಕ್ಕೆ ಬರೋದು ಅದನ್ನ ಮಾಡ್ತಾನೆ ನಿನ್ನ ಜೊತೆ ಹಲ್ಕಿಸ್ಕೊಂತ ಮಾತಾಡ್ಕೊಂತ ನಿನ್ನ ಜೊತೆ ಕಷ್ಟ ಸುಖ ಮಾತಾಡಕ ನನಗೆ ಇಷ್ಟನೇ ಆಗೋದಿಲ್ಲ ನಿನ್ನ ಮಕ್ಕ ಕಂಡ್ರೆ ಮೈಯೆಲ್ಲ ಉರ್ತೈತಿ ನನಗೆ ಅಲ್ಲಲೇವ ನಾ ಏನು ಮಾಡಿ ನಿನಗೆ ನನ್ನ ಕಂಡ್ರೆ ಯಾಕೆ ಹಿಂಗೆ ಮಾಡ್ತಿದ್ದೀನಿ ಒಂದೊಂದು ಸರಿ ಎಂಥ ಚಲೋನೇ ಮಾತಾಡ್ತಿದ್ದಿ ಒಂದೊಂದು ಸರಿ ಏನಾರ ದೇವ್ಗೆ ಮಾಡ್ಕೋತ ನಿನಗೆ ಅಯ್ಯೋ ಸುಪನಾತಿ ನೀ ನನಗೆ ಏನು ಹಿಂಗಂತಿದಿ ಎಷ್ಟೈತಿ ಅಷ್ಟೇ ನೋಡ್ಕೊಂಡಿಂದ 10 ಮಂದಿ ಜೊತೆ ಇದ್ದಾಕಿ ನೀನು ನನಗನ್ನಕ್ಕೆ ಬರ್ತಾಳ ನಿತ್ತಿ ಚಂದಾಗ ಮಾತಾಡಕ್ ಕಲ್ಕೋ ನೀನು ಹಳಿದೆಲ್ಲ ಕೆನಿಕೆ ನನಗೆ ಸಿಟ್ಟು ತರ್ಸಕ್ಕೆ ಹೋಗಬೇಡ ಹೋಗ್ಲಿ ಅಂತ ಅಂದ್ರೆ ಸುಮ್ಮನೆ ಇದ್ದಂಗೆ ಹೆಚ್ಚು ಮಾಡ್ತೇನ ಮಾತಿಗೊಂದೊಂದು ಸರಿ ಅದನ್ನ ಅಂದ್ರೆ ನನಗೆ ತಡ್ಕೊಳಕ್ಕೆ ಆಗಂಗಿಲ್ಲ ನೋಡು ಏನಾಯ್ತು ಇದಕ್ಕೆ ಜಗಳ ನಿಮ್ಮದು ಮನ್ಯಾಗ ಒಂದೀಟ ಇದ್ರೆ ಸಾಕು ನೋಡು ಬರೀ ನಿಮ್ಮ ಜಗಳನ ಕೇಳ್ಬೇಕು ನಾನು ಏನು ನಾವು ಗಂಡಸರು ಕೆಲಸ ಮಾಡೋದು ನಿಮ್ಮ ಜೊತೆ ನಿಮ್ಮ ಜಗಳ ನೋಡ್ಕೊಂತ ನಿಂದ್ರಂತೆ ನಮಗೆ ಏನು ಯಾವ ನೋಡ್ತೇವಾಗ ಬರೀ ಜಗಳ 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 ಇಬ್ರದು ಏನು ಕಿರಿಕಿರಿ ಸಾಕಾಗಿ ಹೋಗೈತೆ ನೋಡು ನಿತ್ಯ ಏನು ಜಗಳ ನಿಂದು ಅಯ್ಯೋ ಮಾಮ ನಂದೇನೂ ಇಲ್ಲ ಮಾಮ ಈಕೆ ರಾಜಿ ಅಕ್ಕ ನನ್ನ ಕೆದ್ರಿ ಜಗಳ ಮಾಡ್ತಾಳ ನಾನು ಏನು ಅಂದೇ ಇಲ್ಲಕ್ಕಿಗೆ ಸುಮ್ಮನೆ ಬಂದ ನಾನು ಮಾತಾಡ್ಸ್ಬೇಡಂದ್ರೂ ಮಾತಾಡ್ತಾಳ ನನಗೇನೇನು ಒಂದೊಂದ್ಸರಿ ಜೊತೆ ಮಾತಾಡ್ಬೇಕು ಅನ್ಸತಿ ಒಂದೊಂದ್ಸರಿ ಈಗ ಮಾಡಿದ ನೆನಪು ಬಂದು ನನಗೆ ಸಿಟ್ಟು ಬರ್ತೈತಿ ಮ್ಯಾಲ ಅದಕ್ಕೆ ನನ್ನ ಇಷ್ಟ ನಾನು ಬೇಕಾದಾಗ ಮಾತಾಡ್ತಾನೆ ಬೇಡದಾಗ ಬಿಡ್ತಾನು ಆಕೆಗೆ ಇಷ್ಟ ಇದ್ರೆ ಮಾತಾಡಲಿ ಬೇಡಾದ್ರೆ ಬಿಡಲಿ ಆದ್ರೆ ನನ್ನ ಜೊತೆ ಏನು ಹಿಂಗೆ ಕೆಣಿಕೆ ಜಗಳ ತೆಗಿಯಕ್ಕೆ ನಾನು ಹೊಡ್ಯಕ್ಕೆ ಬರೋಂಗೆ ಮಾಡ್ತಾಳೆ ನೋಡು ಮಾಮಾಕಿ ಯಾಕೆ ರಾಜಿ ಹಂಗ್ಯಾಕೆ ಮಾಡ್ತೀಕಿಗೆ ನೀನು ಭಾಳ ಮಾಡತ್ತಿದ್ದಿ ನಾವು ಹೋಗ್ಲಿ ಅಂತ ಮನೆಗೆ ಇಟ್ಕೊಂಡು ನೋಡು ಅದಕ್ಕೆ ಮಾಡ್ತೀನಿ ಹಿಂಗೆ ಯಾಕ್ರಿ ಹಿಂಗಂತೀರಿ ಅಂದ್ರೆ ನಿಮಗೆ ನನ್ನ ಮ್ಯಾಲೆ ಇದಿಲ್ದ ಕನಿಕರದಿಂದ ಇಟ್ಕೊಂಡ್ರಿ ಮಗಳ ಸಲುವಾಗಿ ನೀವು ನನ್ನ ಇಟ್ಕೋಬೇಕಂತ ಇಟ್ಕೊಂಡಿರ್ಲಿಲ್ಲ ಮನ್ಯಾಗ ಸುಮ್ಮ ಸಲುವಾಗಿ ಇಟ್ಕೊಂಡ್ರಂತ ನನಗೆ ಗೊತ್ತೈತಿ ಆದ್ರೆ ಈಗ ಅಂದಿದ್ದು ಹಂಗೈತ್ರಿ 10 ಮಂದಿ ಜೊತೆ ಇರ್ತಿದ್ದಿ ನಿನಗೆ ನನ್ನ ಗಂಡ ಇವ ಸಿಗಬೇಕು ಅಂತ ಹಿಂಗೆಲ್ಲ ಅಂತಾಳೆ ನನಗೆ ಸಿಟ್ಟು ಬರಂಗಿಲ್ಲೇನು ಆಕೆ ಅಂದಿದ್ರಾಗ ಏನು ತಪ್ಪೈತಿ ಬಾ ನಿತ್ಯ ನಾವು ಹೋಗೋನು ನೋಡ್ದಿ ನಮ್ಮ ಮಾಮ ಸದ್ಯಕ್ಕಂತ ಹೇಳಿದ ನೀನು ಮಾಡಿದ್ದಕ್ಕೂ ನಾನು ಅನ್ನೋದಕ್ಕೂ ಸರಿ ನಾನು ಆಯ್ತಂತೇಳಿ ಅರ್ಥ ಆತ ಈಗಾರ ರೀ ನೀವು ಹಿಂಗೆ ಅಂತಾರಲ್ಲ ನಿಮ್ಮ ಜಗಳ ನನಗೆ ಕೇಳೋಕ್ಕಾಗಿಲ್ಲ ನಿತ್ಯ ಒಂದು ಸ್ವಲ್ಪ ಹೊರಗೆ ಕೆಲಸ ಐತಿ ಹೋಗಿ ಬರೋಣ ಬಾ ಸರಿ ಆಯ್ತು ಮಾ ನಡಿ ಹೋಗೋನು ಕಮಲವಕ್ಕ ನಾನು ಜೊತೆ ಬಂದ್ಮೇಲೆ ಮಾತಾಡ್ತಾನಂತ ನೀನು ಭಾಳ ಏನೋ ಯೋಚನೆ ಮಾಡ್ಕೋಬೇಡ ನಾನು ಅವ್ರಿಗೆ ಹೇಳ್ತಂತಗೋ ನೋಡಕ್ಕೆ ಹೇಳ ಅಂತ ಹೇಳ್ತಾನ ನೋಡುನು ಮಾಡೋದಾದ್ರೆ ಈ ವರ್ಷದಾಗ ನಮ್ಮ ಈಕಿದು ಭೂಮಿದು ಮದುವೆ ಮಾಡಿಬಿಡೋನು ಸರಿ ಅವ ನೀನು ಬಾ ಇದರಿಂದ ಹಂಗೆ ಆಗಲಿ ಹೋಗಿ ಬರ್ರಿ ನಡೀರಿ ನಾ ಹೋಗೋನು ನನ್ನ ಜೀವನ ಹಿಂಗಾಕತ್ತ ನಾನು ಅನ್ಕೊಂಡಿರ್ಲಿಲ್ಲ ಎಲ್ಲ ಆ ಬಾಡ್ಕೊಂಡಿಂದ ಹಿಂಗಾಗಿ ಹೋಗ್ಬಿಡ್ತು ನನ್ನ ಜೀವನ ಹೆಂಗಿತ್ತು ನಾನು ಹೆಂಗಿದ್ನಿ ನನ್ನ ಗಂಡ ನನ್ನ ಹಿಂದೆ ಹೆಂಗೆ ಬರ್ತಿದ್ದ ನಿತ್ಯನ ಮದುವೆ ಆದ್ರೂ ಆಕಿನ ಮುಟ್ಟಕ್ಕೆ ಹೋಗ್ತಿರ್ಕಿಲ್ಲ ಆಕಿನ ಎಲ್ಲಿಗೂ ಕರ್ಕೊಂಡು ಹೋಗ್ತಿರ್ಕಿಲ್ಲ ಅತ್ತೇರಿ ಹೇಳೋ ಮಟ್ಟ ನನ್ನನ್ನು ಬಿಟ್ಟ ಸರಿತಿರ್ಕಿಲ್ಲ ನಾನು ನನ್ನ ಕೈಯಾರೆ ಎಲ್ಲ ಹಾಳು ಮಾಡ್ಕೊನಿ ಅಯ್ಯ ಚಿಕ್ಕಮ್ಮ ನೀ ಯಾಕೆ ಹಿಂಗೆ ಆಳಕತ್ತಿದಿ ಅವ್ವ ನೋಡ್ರೆ ಬೇಜಾರು ತಕೊಂತಾಳು ನೀ ನೋಡ್ರೆ ಆಳಕತ್ತಿದಿ ಏನಾಯ್ತು ಯಾಕೆ ಆಳಕತ್ತಿದಿ ಯಾಕಿಲ್ವಾ ಯಾಕಿಲ್ಲ ಏನು ಮಾಡೋದು ನಮ್ಮ ಮನೆ ಬರ ಸರಿ ಇಲ್ಲ ನಮ್ಮ ಮನೆ ಬರ ಚಲೋ ಇದ್ದಿದ್ರೆ ನಾನು ಯಾಕೆ ಹಿಂಗೆ ಹೇಳ್ತಿದ್ನಿ ನಾನು ಮೊದಲು ಹೆಂಗಿದ್ನಿ ಗೊತ್ತೇನು ನಿಮ್ಮ ಅವಾಗ ಗೊತ್ತೈತಿ ಕೇಳು ಆದರೆ ಈಗನು ನನ್ನ ಹಣೆ ಬರ ಹೆಂಗಾಗೈತಿ ಅಂತೇಳಿ ಯಾವಾಗ ಹೆಂಗಿರ್ತಾರೋ ಯಾವಾಗ ಹೆಂಗಾಗ್ತೈತಿ ಅಂತ ಹೇಳಕ್ಕೆ ಬರಂಗಿಲ್ಲ ಹೆಂಗಿದ್ದಾಕಿ ಹೆಂಗಾಗ್ಬಿಟ್ಟೆ ಎಲ್ಲರ ಕಡೆಯಿಂದ ಅನಿಸ್ಕೋದು ನನಗಿನ್ನು ಮಠ ತಪ್ಪಾತು 8 ವಯಸ್ಸಾಗಕ್ಕೆ ಬಂದ್ರೂ ಬರೀ ಬಯಸ್ಕೋದಾಗತ್ತ ಯವ್ವ ನೀ ಯಾಕೆ ಹಿಂಗೆ ಕುಂತಿದಿ ಏನಾಯ್ತು ನೀವು ಯಾಕೆ ಹಿಂಗದರಿ ಏನಾಯ್ತು ಅಂತ ನನಗೆ ಒಂದು ಅರ್ಥ ಆಗಲ್ತವೆ ಹೇಳ್ಬೇ ಯವ್ವ ನಂದೇನಿಲ್ಲ ಮಗಳ ನನಗೆ ನಿನ್ನ ಮದುವೆ ಚಿಂತೆ ಐತಿ ಆಕಿದು ಅವರು ಗಂಡ ಹೆಂತಿದ್ದು ಜಗಳದೈತಿ ನಾನು ಅವ್ರದಾಗ ಭಾಗವಹಿಸಂಗಿಲ್ಲವ ಯಾಕಂದ್ರೆ ಏನಾರ ಹೇಳಕ್ಕೆ ಹೋದ್ರೆ ನಿಮ್ಮ ಚಿಕ್ಕಪ್ಪ ಏನು ಬೇಕಾದ್ರೆ ಅಂತಾನೆ ಅದಕ್ಕಾಗಿ ನಾನು ಸುಮ್ಮನೆ ಇರ್ತಾನೆ ನಿಮ್ಮ ಕಾಕ ಏನು ಅಂತಿದ್ರೆ ಮಾಡಿದ್ರೆ ನಾನು ವಾಪಸ್ ಅಂತಿದ್ನಿ ಆದರೆ ನಿಮ್ಮ ಕಾಕ ಒಂದು ಸಲ ನನಗೆ ಅಂದಾನು ಅದನ್ನು ನಾನು ಮರೆಯೋಕ್ಕಾಗಬಾರ್ದು ನಾನು ಅದಕ್ಕೆ ಇಲ್ಲಿಂದ ಹೋಗ್ಬೇಕಂತ ಅನ್ಕೋನಿ ಆದರೆ ಎಲ್ಲ ಓಣಿಯಾಗಿನ ಮಂದಿ ಎಲ್ಲರೂ ಇಲ್ಲಿ ಇರೋಂತಂದಿದ್ಕೆ ಇಲ್ಲೇ ಉಳ್ದಂಗೆ ಆಗೈತಿ ನಡಿ ನಾವು ಬಾಂಡೆ ಅದಾವು ಬಾಂಡೆ ತಿಕ್ಕೋನಂತ ಆಯ್ತು ನಡಿ ಬೇವ ಹೋಗೋನು